ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೀವಿಯಸ್ಲಿ ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ನೋಡಿದ್ವಿ. ಈಗ ಆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ ಆಗಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ಬೋದು ನೋಡೋಣ. ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ನ ಫಸ್ಟ್ ನೋಡಿದಾಗ ಅದರಲ್ಲಿ ಇನ್ವಾಲ್ವ್ ಆಗಿರೋ 2 ಅಕೌಂಟ್ಸ್ನ ಐಡೆಂಟಿಫೈ ಮಾಡಬೇಕು. ಅಕೌಂಟ್ಸ್ನ ಐಡೆಂಟಿಫೈ ಮಾಡಿದ ಮೇಲೆ ಅದು ಆ ಅಕೌಂಟ್ಸು ಯಾವ ನೇಚರಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ ಬರುತ್ತಾ, ನಾಮಿನಲ್ ಅಕೌಂಟಲ್ಲಿ ಬರುತ್ತಾ, ರಿಯಲ್ ಅಕೌಂಟಲ್ಲಿ ಬರುತ್ತಾ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆ ರೂಲ್ಸ್ ಪ್ರಕಾರ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಎಕ್ಸಾಂಪಲ್ನ ನೋಡೋಣ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ 50 lakh. ಓಕೆ, ಇದರಲ್ಲಿ ಯಾವ 2 ಅಕೌಂಟ್ಸ್ ಇನ್ವಾಲ್ವ್ ಆಗಿದೆ? ಒಂದು ಕ್ಯಾಪಿಟಲ್ ಅಕೌಂಟ್ ಇನ್ವಾಲ್ವ್ ಆಗಿದೆ, ಇನ್ನೊಂದು ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಕೌಂಟ್ನ ನಾವು ಬ್ಯಾಂಕ್ ಅಕೌಂಟ್ ಅಂತಾನು ಕರಿತೀವಿ. ಸೊ ಇಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಅಂತಾನೆ ಯೂಸ್ ಮಾಡಿದ್ದೀನಿ. ಬ್ಯಾಂಕ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ 2 ಅಕೌಂಟ್ಸು ಇನ್ವಾಲ್ವ್ ಆಗಿದೆ. ನಮ್ಗೆ ಆಲ್ರೆಡಿ ಗೊತ್ತು ಬ್ಯಾಂಕ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಎರಡು ಕೂಡ ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಪರ್ಸ್ನಲ್ ಅಕೌಂಟ್ ರೂಲ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾವಿಲ್ಲಿ ಏನು ರಿಸೀವ್ ಮಾಡ್ತಾ ಇದ್ದೀವಿ? ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನಮ್ಗೆ ಆಲ್ರೆಡಿ ಗೊತ್ತು ಕ್ಯಾಪಿಟಲ್ ಅಂದರೆ ಏನು. ಕ್ಯಾಪಿಟಲ್ ಈಸ್ ಅ ಓನರ್ಸ್ ಇಕ್ವಿಟಿ. ಓನರ್ ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಮನಿ, ಅದು ಇಟ್ ಈಸ್ ಅನ್ ಕ್ಯಾಪಿಟಲ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ.